ಸಂಪದ ರೂಮಿಗೆ ಹೋದ್ಲಾ? ಈಗಷ್ಟೇ ಹೋದ್ಲು. ಆ ಸಿದ್ದು ಏನೋ ಒಂದು ಕ್ಲೂ ಬಿಟ್ಟೆ ಹೋಗಿರ್ತಾನೆ ಕಲ್ಯಾಣಿ. ಬಾ ಹುಡ್ಕೋಣ. ಇರಿ, ಕಂದನ್ನ ಅಮ್ಮಂಗೆ ಕೊಟ್ಬಿಟ್ಟು ಬರ್ತೀನಿ. ಅಮ್ಮ, ಕಂದನ್ನ ನೋಡ್ಕೊಳ್ತಿರೋ? ನಾನು ಆಫೀಸರ್ ಆ ಕ್ಲೂ ಏನು ಅಂತ ನೋಡ್ಕೊಂಡ್ ಬರ್ತೀವಿ. ಸರಿಮ್ಮ, ಮಗುನ್ ನಾನ್ ನೋಡ್ಕೋತೀನಿ. ನೀವಿಬ್ರು ಹೋಗಿ ಆ ಕ್ಲೂ ಏನು ಅಂತ ತಿಳ್ಕೊಳ್ಳಿ. ಸರಿನಮ್ಮ. ಒಡವೆಗಳು ಕಳ್ತನ ಮಾಡಿದ್ಮೇಲೆ ಬಾವಿಗೆ 10 ಹೆಜ್ಜೆ ದೂರದಲ್ಲಿ ಕ್ಲೂ ಬಿಟ್ಟಿರ್ತೀನಿ ಅನ್ನಲ್ಲ. ಆಫೀಸರ್ ಬನ್ನಿ. ಏನು? ಒಂದು ನಿಮಿಷ. ಆಫೀಸರ್, ಸಂಪದ ರೂಮಲ್ಲಿಲ್ಲ. ನನ್ನ ಕಣ್ ಮುಂದೆನೆ ರೂಮ್ ಒಳಗೆ ಹೋದ್ಲು. ಆ ಕ್ಲೂ ಏನು ಅಂತ ಸಂಪದ ಗೊತ್ತಿರತ್ತೆ, ಅದಕ್ಕೆ ಹೋಗಿರ್ತಾಳೆ. ಬಾ ಹೋಗೋಣ. ಓನ ಹಾಗೆ ಮುಖ ನೋಡೋದು? ಹಾಲು ಕುಡಿಬೇಕು. ಹಲೋ ತಾತ. ಹಾ, ನಾನ್ ತಿಂದೆ. ನೀವು ತಿಂದ್ರಾ? ಆರೋಗ್ಯ ಹೇಗಿದೆ? ಸರಿ ತಾತ, ಇಡ್ತೀನಿ. ರೂಮಿಗೆ ಹೋಗಿದ್ದವಳು ಹೊರಗಡೆ ಹೇಗೆ ಬಂದೆ? ಮನಸ್ಸು ಸರಿಗಿಲ್ಲ ಅಂತ ಮಗುನ ಕಲ್ಯಾಣಿ ಕೈ ಕೊಟ್ಟು ಅವಳು ಮುಂದೆನೆ ಹೊರಗಡೆ ಬಂದೆ. ಏನು? ನನ್ ಮುಂದೆ ಯಾವಾಗ ಬಂದೆ? ನೀನ್ ನೋಡ್ಲಿಲ್ವೇನೋ, ನಾನ್ ನಿನ್ ಮುಂದೆನೆ ಬಂದಿದ್ದು. ಹೌದು, ಮಗು ಎಲ್ಲಿ? ಹಾಲು ಕುಡ್ಸಿದ್ಯಾ? ಹಾಲು ಕುಡ್ಕೊಂಡು ಮಗು ಮಲ್ಕೊಂಡಿದೆ. ಮಗುನ್ ಮಲಗಿಸಿ ಬಂದೆ ಶೌರ್ಯ. ಓ, ಮಗು ನಿಮ್ ಹತ್ರ ಇತ್ತಾ? ಥ್ಯಾಂಕ್ಸ್ ಅಮ್ಮ. ಸರಿ ಶೌರ್ಯ, ನನಗೆ ತುಂಬಾ ನಿದ್ದೆ ಬರ್ತಿದೆ. ಗುಡ್ ನೈಟ್. ಬರ್ಬೇಕಾದ್ರೆ ಕೋಲ್ ಹಿಡ್ಕೊಂಡು ಏನೋ ಹುಡುಕ್ತಾ ಇದ್ಲು. ಏನ್ ಕ್ಲೂ ಕೊಟ್ಟಿರ್ಬೋದು ಆಸಿದ್ದು? ಆಫೀಸರ್, ಕದ್ದು ಮುಚ್ಚಿ ಬಂದು ಬಾವಿ ಹತ್ರನೇ ಹುಡುಕಿದಾಳೆ ಅಂದ್ರೆ ಇಲ್ಲೇ ಏನೋ ಇದೆ. ನಾವು ಬಂದ ಮೇಲೆ ಹೊರಟು ಹೋಗಿದ್ರು, ಎಲ್ರೂ ಮಲಗದ ಮೇಲೆ ಖಂಡಿತ ಬಂದೇ ಬರ್ತಾಳೆ. ಅವಾಗ ನೋಡೋಣ ಬಾ. ನಡೀರಿ.
ರಾಮಚಂದ್ರ, ಯಾಕೆ ನಮ್ಗೆ ಈ ಪರೀಕ್ಷೆ? ಸೀತಾರಾಮ ಕಲ್ಯಾಣ ಮಾಡಿದ್ರೆ ಎಲ್ಲ ಶುಭನೇ ಆಗುತ್ತೆ ಅಂತಾರೆ. ಅಂಥದ್ರಲ್ಲಿ ಮಾಯ ಮಾಡ್ದ ಹಾಗೆ ಇರೋ ಬಂಗಾರನೆಲ್ಲ ಹಾಗೆ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ನಮ್ಮ ಪೂಜೆನಲ್ಲೇ ಏನೋ ಲೋಪ ಇರೋ ಹಾಗಿದೆ. ಪಾರ್ವತಿ, ಹೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡು ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ. ನಿಜವಾಗ್ಲೂ ಹೋಗ್ಲೇಬೇಕು ಅಂತ ಬರ್ದಿಟ್ಟಿದ್ರೆ ಅದು ಹೇಗಾದ್ರೂ ಹೋಗೇ ಹೋಗುತ್ತೆ. ಸೀತಾರಾಮನಿಗೆ ಅಲಂಕರಿಸಿದಕ್ಕೆ ಆ ಒಡವೆಗಳು ಹೋಯ್ತು ಅನ್ನೋ ಹಾಗೆ ನೀನು ಹೀಗೆ ನೋವು ಪಟ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಹೋಗಿದ್ದು ಮಾಮೂಲಿ ಬಂಗಾರ ಆಗಿದ್ರೆ ಪ್ರಾಪ್ತ ಇಲ್ಲ ಅನ್ಕೊಂಡು ಸುಮ್ನಾಗ್ಬಿಡ್ತಿದ್ದೇರಿ. ಆದ್ರೆ ಅದು ಕೆಲವು ತಲೆಮಾರುಗಳಿಂದ ಕಾಪಾಡ್ಕೊಂಡು ಬರ್ತಿರೋ ಒಡವೆಗಳು. ಅದು ನಾನಿದ್ದಾಗ ಹೋಯ್ತು ಅಂದ್ರೆ ತಡ್ಕೊಳಕ್ಕಾಗ್ತಿಲ್ಲ ರೀ. ಅದನ್ನ ಅಲಂಕರಿಸ್ಕೊಂಡಾಗ ಒಡವೆ ಹಾಕೊಂಡ ಹಾಗೆ ಇರೋದಿಲ್ಲ ರೀ. ನಮ್ಮ ಪೂರ್ವಜರು ಪ್ರೀತಿಯಿಂದ ಸ್ಪರ್ಶಿಸಿದ ಹಾಗಿರುತ್ತೆ. ಅಭಿಮಾನದಿಂದ ಆಶೀರ್ವದಿಸಿದ ಹಾಗಿರುತ್ತೆ. ಅಂತ ಬಂಗಾರ ಹೋಯ್ತು ಅನ್ನೋದೇ ನನ್ನ ನೋವು. ನೋಡು ಅಜ್ಜಿ, ಆ ಒಡವೆ ಎಲ್ಲೂ ಹೋಗೋದಿಲ್ಲ. ಕೆಲವು ತಲೆಮಾರು ನಿಮಗೆ ಕೊಟ್ಟಿರೋ ನೆನಪುಗಳನ್ನ ಅಷ್ಟು ಸುಲಭವಾಗಿ ಹೇಗೆ ಹೋಗ್ಬಿಡ್ತೀವಿ? ಆ ಸೀತಾರಾಮನ ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ಸ್ವಲ್ಪ ದಿನ ತಾಳ್ಮೆಯಿಂದಿರು. ಆ ಒಡವೆ ಎಲ್ಲೇ ಇದ್ರೂ ಬರೋ ಹಾಗೆ ಮಾಡ್ತೀನಿ. ನಿಮ್ಮ ತಲೆಮಾರಿನವರೆಗೂ ನೀವು ಆ ಬಂಗಾರನ ಕಾಪಾಡ್ಕೊಂಡೇ ಬಂದಿದ್ದೀರಾ. ಈಗ ಕಾಪಾಡ್ಕೋಬೇಕಾಗಿರೋ ಜವಾಬ್ದಾರಿ ಕಲ್ಯಾಣಿ ಮತ್ತೆ ಶೌರ್ಯಂದು. ಶೌರ್ಯ ಪೊಲೀಸ್ ಆಫೀಸರ್ ಅಮ್ಮ. ಅವನ ಮನೇಲೇ ಕಳ್ಳತನ ಆದ್ರೆ ಅದನ್ನ ನಾವು ನೋಡ್ಕೊಂಡು ಸುಮ್ಮನೆ ಇರ್ತಾನ? ನೀವೇನು ಯೋಚನೆ ಮಾಡಬೇಡಿ. ಹೋಗಿರೋ ಒಡವೆಗಳೆಲ್ಲ ಅದಾಗೆ ವಾಪಸ್ ಬರುತ್ತೆ. ಪಾರ್ವತಿ, ಮಕ್ಕಳು ಅಷ್ಟೊಂದು ಧೈರ್ಯ ಕೊಡ್ತಿದ್ದಾರೆ, ಇನ್ನು ಯಾಕೆ ನೀನು ಸರ್, ನಾನು ಟ್ರೈ ಮಾಡಿದ್ರೆ ನಮ್ಮ ಒಡವೆ ನಮ್ಮನೆಗೆ ಬಂದ್ಬಿಡುತ್ತೆ. ಏನ್ ಕ್ಲೂ? ನನಗೂ ಗೊತ್ತಿಲ್ಲ. ನಾವು ನಿದ್ದೆ ಮಾಡೋವರೆಗೂ ಆ ಸಂಪದ ನಿದ್ದೆ ಮಾಡಲ್ಲ. ಏನ್ ಕ್ಲೂ ಕೊಡ್ತಿದ್ದಾಳೋ ಅಲ್ಲಿವರೆಗೂ ಗೊತ್ತಾಗಲ್ವಲ್ಲಮ್ಮ.
ಸಂಪದ, ಅರ್ಧ ರಾತ್ರಿಯಲ್ಲಿ ಏನೋ ಹುಡುಕ್ತಾ ಇರೋ ಹಾಗಿದೆ. ಅದು ನನ್ ಕಿವಿ ಓಲೆ ಕಾಣಿಸ್ತಿಲ್ಲ. ಆಗ್ಲೇ ನಾವು ಮಾತಾಡ್ತಿದ್ದಾಗ ಬಿದ್ದು ಹೋಗಿದೆ ಅನ್ನಿಸ್ತು. ಓಲೆನ ಕಿವಿಗೆ ಹಾಕೊಂಡು ಏನು ನಾಟಕ ಆಡ್ತಾ ಇದ್ಯಾ? ಅರೆ ಇದ್ಯಾ? ನಿದ್ರೆ ನೋಡಿದ್ರೆ ಇಲ್ದಾಗ ಅನ್ನಿಸ್ತು. ಅನವಶ್ಯಕವಾಗಿ ನಿದ್ರೆ ಹಾಳು ಮಾಡ್ಕೊಂಡಲ್ಲ. ಬೆಳಿಗ್ಗೆಯಿಂದ ಗಮನಿಸ್ತಾನೆ ಇದ್ದೀನಿ. ನಿನ್ ದೇಹ ಮಾತ್ರ ಇಲ್ಲಿದೆಯಾ ಹೊರತು ಮನ್ಸು ಬೇರೆಲ್ಲೋ ಇದೆ. ಅಯ್ಯೋ ಹಾಗೇನಿಲ್ಲ. ನಿನಗ್ ಹಾಗ ಅನ್ನಿಸ್ತೇನೋ. ಯಾವಾಗ್ಲೂ ನಾನು ಏನ್ ಮಾಡ್ತಿದ್ದೀನೋ ಅಂತ ನೋಡ್ತಾನೆ ಇರ್ತೀಯಲ್ಲ. ಆ ಕೆಲ್ಸ ಮಾಡೋದು ನೀನ್ ಏನೇ ಮಾಡಿದ್ರು ನನಗಂತೂ ಏನು ಮಾಡೋದಕ್ಕಾಗಲ್ಲ ಅಲ್ವಾ? ಸರಿ ಬಿಡು, ನಿನ್ ಜೊತೆಗ್ ನನಗೇನ್ ವಾದ? ಹೌದು, ಅರ್ಧ ರಾತ್ರಿಯಲ್ಲಿ ಬಿಂದಿಗೆ ಜೊತೆ ಬಂದಿದ್ಯಲ್ಲ. ಏನೋ ಅಜ್ಜಿ 12 ಗಂಟೆ ಆದ್ಮೇಲೆ ಬಾವಿ ನೀರು ಸ್ವಚ್ಛವಾಗಿರತ್ತೆ, 5 ಬಿಂದಿಗೆ ನೀರ್ ತಂದು ದೇವರ ಮನೇಲಿಡು, ಬೆಳಿಗ್ಗೆನೆ ಅಭಿಷೇಕ ಮಾಡ್ಬೇಕು ಅಂದ್ರು. ಅದಕ್ ಬರ್ತಾ ಇದ್ರೆ ನೀನ್ ಕಣ್ಣಿಗೆ ಬಿದ್ದೆ. ಸ್ವಲ್ಪ ಸಹಾಯ ಮಾಡ್ತೀಯ ಸೌತಿ ಅಕ್ಕ? ನನಗ್ ನಿದ್ರೆ ಬರ್ತಿದೆ, ನನ್ ಕೈಯಲ್ಲಿ ಆಗಲ್ಲ. ಪ್ರತಿಯೊಂದಕ್ಕೂ ಇವಳೊಬ್ಳು ಹೊಟ್ಟ ಬರ್ತಾನೆ ಇರ್ತಾಳೆ. ಅಭಿಷೇಕ ಮಾಡಿದ್ರೆ ಒಡವೆ ಸಿಗುತ್ತಾ? ಅದೇನ್ ಕಾಣಿಸ್ದೆ ಹೋಗಿಲ್ಲ. ಕಳ್ತನ ಮಾಡ್ಕೊಂಡು ಹೋಗಿರೋದು. ಏನ್ ಮಾಡಿದ್ರು ವಾಪಸ್ ಬರಲ್ಲ. ಅರ್ಧ ರಾತ್ರಿ ಹೊತ್ತಲ್ಲಿ ನೀರ್ಗೋಸ್ಕರ ಬಂದು ನನ್ ಕೆಲ್ಸ ಆಗದೆ ಇರೋ ಹಾಗೆ ಮಾಡಿದ್ಲು. ಸಮುದ್ರ ಅಲೆಗಳಿಂದ ತುಂಬಿದ್ರೇನೆ ಅಂದ. ನೀನ್ ಕಿರ್ಚಾಡ್ತಿದ್ರೇನೆ ಅಂದ. ಏನೋ ಸ್ವಲ್ಪ ಬಂಗಾರ ಹೋಯ್ತು ಅಂತ ಹೀಗೆ ಊಟ ನಿದ್ರೆ ಬಿಟ್ಟು ಚಿಂತೆ ಮಾಡ್ತಿದ್ರೆ ಹೇಗ್ ದಮ್ಮು? ಈ ಟ್ಯಾಬ್ಲೆಟ್ನ ತಗೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡು. ಹೇಗ್ ನೆಮ್ಮದಿಯಾಗಿರು ಅಂತ ಹೇಳ್ತೀರಾ? ಹೋಗಿರೋದು ನನ್ ಬಂಗಾರ. ನನ್ ಹತ್ರ ಏನು ವಜ್ರ ವೈಡೂರ್ಯಗಳಿಲ್ಲ. ಇದ್ದಿದ್ದು ಬಂಗಾರ ಕೂಡ ತವ್ರ ಮನೆಯವ್ರು ಕೊಟ್ಟಿದ್ದಲ್ಲ. ನೀವು ಈ ಮನೆ ಅಳಿಯ ಆಗಿರೋದ್ರಿಂದ ನಿಮ್ಮಿಂದಾಗಿ ನನ್ ತವ್ರ ಮನೇಲೂ ನನಗ್ ಬೆಲೆ ಇಲ್ಲ. ಬಂಗಾರ ಹೋಗೋದಕ್ಕೂ ನಾನು ಈ ಮನೆ ಅಳಿಯನಾಗಿರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ದಮ್ಮು? ಇದೆ. ನೀವು ಮನೆ ಅಳಿಯ ಆಗ್ಲಿಲ್ಲ ಅಂದಿದ್ರೆ ನಾವ್ ಈ ಮನೇಲೂ ಇರ್ತಾ ಇರ್ಲಿಲ್ಲ, ನನ್ ಒಡವೆಗಳು ಹೋಗ್ತಾ ಇರ್ಲಿಲ್ಲ. ಹಾ, ಚೆನ್ನಾಗಿದೆಯೇ? ಅತ್ತೆ ಬೈದಿದ್ದಕ್ಕಲ್ಲ, ಸೊಸೆ ನಕ್ಕಿದ್ದಕ್ಕೆ ಅಂತ ನನ್ ಮೇಲೆ ಹೇಳ್ತಾ ಇದೀಯಾ? ಮತ್ತೆ ಬೇರೆಯವ್ರ ಮೇಲೆ ಬಿದ್ರೆ ಅವ್ರು ಸುಮ್ನೆ ಇರ್ತಾರ? ನನ್ನ ಮನೆಯಲ್ಲಿ ಅನುಪಮ ಆಗಿರೋ ಬೆಲೆ ಕೂಡ ನನಗಿಲ್ಲ. ಏನ್ ಮಾಡ್ಲಿ, ಎಲ್ಲ ನನ್ ಕರ್ಮ. ಹಾಗೆ ಎಲ್ರಿಗೂ ಬೈಬೇಡದ್ದಮ್ಮು. ಅನುಪಮ ಬಂದಾಗಿನಿಂದ ಯಾವತ್ತಾದ್ರೂ ಚಿಕ್ಕ ವಸ್ತು ಇಟ್ಕೊಂಡಿದ್ದೂ ಇಲ್ಲ. ವಾರಸ್ದಳಾಗಿ ಅಷ್ಟು ಆಸ್ತಿ ಬಂದ್ರೂ ಕೂಡ ಯಾವತ್ತೂ ಅನುಭವಿಸಿದ್ದೂ ಇಲ್ಲ. ನಿನ್ ಒಡವೆ ಹೋಯ್ತು ಅಂತ ನೀನ್ ನೋವು ಪಡ್ತಾ ಇದ್ರೆ, ವಾರಸ್ದಾರಾಗಿ ನಿಮ್ಮೆಲ್ರಿಗೂ ಹಂಚ್ಬೇಕಾಗಿರೋ ಒಡವೆ, ಅನುಪಮಳ 7 ವಾರಗಳ ಒಡವೆ ಹೋಗಿದ್ಯಾ ಅಂತ ಅತ್ತೆಮ್ಮ ಬೇಜಾರ್ ಮಾಡ್ಕೋತಾ ಇದ್ದಾರೆ. ಹಾ, ಸಂಕಟ ಪಡ್ದೆ ಇನ್ನೇನ್ ಮಾಡ್ತಾರೆ? ಬೇಡಮ್ಮ ಅಂತ ಹೇಳಿದ್ರು ಕೇಳ್ದೆ ಲಾಕರ್ ಅಲ್ಲಿ ಒಡವೆಗಳನ್ನೆಲ್ಲ ತರ್ಸಿದ್ಲು. ಈಗ ಸಂಕಟ ಪಟ್ರೆ ಪ್ರಯೋಜನ ಏನಿದೆ ಹೇಳಿ? ಹಾಗನ್ಬೇಡದಮ್ಮು. ಮನೆಯಲ್ಲಿ ಹೆಣ್ಮಕ್ಳು ಹೀಗಿದ್ರೆ ಗಂಡಸರಿಗೆ ಮನಃಶಾಂತಿ ಹೇಗಿರುತ್ತೆ ಹೇಳು? ಅದಕ್ಕೆ ಅಂತ ನನ್ನನ್ನು ಡ್ಯಾನ್ಸ್ ಮಾಡು ಅಂತ ಹೇಳ್ತೀರೇನು? ಬೇಡದಮ್ಮು, ಅಂತ ರಿಸ್ಕ್ ಮಾತ್ರ ತಗೋಬೇಡ. ನೀನ್ ಕಿರ್ಚೋದ್ರಿಂದನೇ ಗೋಡೆ ಬಿರ್ಕ್ಬಿಡುತ್ತೆ. ನೀನ್ ಡ್ಯಾನ್ಸ್ ಮಾಡಿದ್ರೆ ಮೊದ್ಲೇ ಹಳೆ ಮನೆ. ನನಗ್ ಸಂಕಟ ಆಗ್ತಾ ಇದ್ರೆ ಅದು ನಿಮಗ್ ತಮಾಷೆ ಅನ್ನಿಸ್ತಿದ್ಯಾ? ಹಾಗಾದ್ರೂ ಸ್ವಲ್ಪ ನಗ್ತೇನೋ ಅನ್ನೋ ಆಸೆ. ನಿನ್ ಮುಖಕ್ಕೂ ಆ ನಗುಗೂ ಸ್ವಲ್ಪನೂ ಆಗಲ್ವೇನೋ. ಸಾಕು ಸಾಕು, ಮತ್ತೆ ಕಿರ್ಚೋದು ಕೂಗೋದು ಶುರು ಮಾಡ್ಬೇಡ. ನಿನ್ ಒಡವೆ ಎಲ್ಲೂ ಹೋಗಲ್ಲ. ಶೌರ್ಯ ಪೊಲೀಸ್ ಆಫೀಸರ್, ಅದನ್ ಮರಿಬೇಡ. ಅವನ್ ತರ್ತಾನೋ ನೀವ್ ತರ್ತಿರೋ ನನಗ್ ಗೊತ್ತಿಲ್ಲ. 2 ದಿನ ನಾನ್ ನೋಡ್ತೀನಿ. ಆಮೇಲೆ ಬಿಟ್ಬಿಡ್ತೀಯಾ? ಏನ್ ಬಿಟ್ಬಿಡೋದು? ಮದ್ವೆ ಅದು ಇದು ಅಂತ ಲಾಕರ್ ಅಲ್ಲಿ ಒಡವೆಗಳನ್ನ ತಗೊಂಡ್ ಬಂದಿದ್ದಕ್ಕೆ ಅದು ಹೋಗಿದ್ದು. ಅದಕ್ಕೆ ಹೋಗಿರೋ ಒಡವೆಗಳನ್ನೆಲ್ಲ ತಂದು ಕೊಡಿ ಅಂತ ಹೇಳ್ತೀನಿ. ಒಟ್ನಲ್ಲಿ
ಒಡವೆ ಸಿಗೋವರೆಗೂ ನೀನ್ ನೆಮ್ಮದಿಯಾಗಿರಲ್ಲ, ಯಾರನ್ನೂ ನೆಮ್ಮದಿಯಾಗಿರೋಕ್ ಬಿಡಲ್ಲ, ಅಷ್ಟೇ ಅಲ್ವಾ? ಸರಿ ಬಿಡು, ಮೊದಲು ರೆಸ್ಟ್ ತಗೋ. ಅದು ಮೇಲ್ ಬರುತ್ತೆ. ತೇಲ್ಬಾರ್ದು ಅಂದ್ರೆ ಆ ಸಂಪದ ಬಂದು ಅದನ್ನ ತಡಿತಾಳೆ. ಮಲ್ಕೊಂಡಿದ್ದಾಳಲ್ವಾ? ಏಳ್ಸೋದಕ್ಕೆ ಅನುಪಮಮ್ಮನ ಸೆಟ್ ಮಾಡಿದ್ದೀನಲ್ಲ. ಮತ್ತೆ ಅಲ್ಲಿವರೆಗೂ ನೀವು ನೀರ್ ಸೇದಿ. ತಾವೇನ್ ಮಾಡ್ತೀರೋ? ಸಹಾಯ ಮಾಡ್ತೀನಿ ಸರ್. ನೀವೇ ನೀರ್ ಸೇದಿ, ಆ ಸಹಾಯ ನಾನೇ ಮಾಡ್ತೀನಿ. ಹುಡುಗಿ ಹತ್ರ ಕೆಲ್ಸ ಮಾಡಿಸ್ತೀರಾ? ನಾನು ಯಾವತ್ತೂ ನೀರ್ ಸೇದಿಲ್ಲ. ಹೌದಾ? ಬನ್ನಿ ಹೇಳ್ಕೊಡ್ತೀನಿ.